ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಭಾನುವಾರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಬೆಳಿಗ್ಗೆನೇ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ನಮ್ಮನೆಯವರು ಲೇಟ್ ಆಗುತ್ತೆ, ಅಲ್ಲ ಎಲ್ಲಾದರೂ ಹೋಗ್ತಾ ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿದ್ರು. ಹಂಗಾಗಿ ನಾನು ಮನೇಲಿ ತಿಂಡಿ ಮಾಡಲಿಲ್ಲ. ಹೋಗ್ತಾ ದಾರಿಲಿ ಒಂದು ಹೋಟೆಲ್ ಸಿಕ್ತು, ತಿಂಡಿ ತಿಂದ್ವಿ. ತುಂಬಾ ಚೆನ್ನಾಗಿತ್ತು ತಿಂಡಿ ಕೂಡ. ನಮ್ಮನೆಯವ್ರು ಇಡ್ಲಿ ತೊಗೊಂಡಿದ್ರು, ನಾನು ರೈಸ್ ಬಾತ್ ತೊಗೊಂಡಿದ್ದೆ. ಹಾಗೆ ತಿಂಡಿ ಎಲ್ಲ ತಿಂದಾದ್ಮೇಲೆ ಟೀ ಕುಡಿತಾ ಇದ್ದೀವಿ. ತಿಂಡಿ ಎಲ್ಲ ತಿಂದಾದ್ಮೇಲೆ ಟೀ ಏನಾದರೂ ಕಾಫಿ ಏನಾದರೂ ಕುಡಿದ್ಬಿಟ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಹೊರಗಡೆ ಬಂದಾಗ. ಹಾಗೆ ಟೀ ಕುಡಿದ್ಬಿಟ್ಟು ಹೋಗೋಣ ಅಂತ ಹೊರಟಿದ್ದೀವಿ. ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನನ್ನ ಮಗಳು ನೋಡಿ, ಅವಳಿಗೆ ಕ್ಯಾಮ್ರಾ ಆನ್ ಮಾಡಿದರೆ ಸಾಕು, ಫುಲ್ಲು ಅಂದರೆ ಫುಲ್ ಖುಷಿ ಪಟ್ಬಿಡ್ತಾಳೆ. ಹಾಗೇ ತಿಂಡಿ ಎಲ್ಲ ತಿಂದು ಒಂದು 5 ನಿಮಿಷ ಕೂತ್ಕೊಂಡಿದ್ವಿ. ನನ್ನ ಮಗಳು ನೋಡಿ ಎಷ್ಟು ಕೀಟ್ಲೆ ಮಾಡ್ತಾಳೆ ಅಂದರೆ ಎಲ್ಲ ಎಳಿತಾ ಇದ್ದಾಳೆ ಪ್ಲೇಟೆಲ್ಲ. ತಿಂಡಿ ತಿಂದ್ಬಿಟ್ಟು ಹೊರಟ್ವಿ. ಹೊರಟು ಬಂದ್ವಿ. ನೋಡಿದರೆ ಕೆಲವಷ್ಟು ಜನಕ್ಕೆ ಗೊತ್ತಾಗುತ್ತೆ, ಬಂದಿರೋರಿಗೆ ಇಲ್ಲಿಗೆ ಬಂದಿರೋರಿಗೆ ಗೊತ್ತಾಗುತ್ತೆ. ಬರದೇ ಇರೋರಿಗೆ ಈ ಜಾಗದ ಬಗ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಮಾಡ್ತಾ ಇರೋದು. ಇದು ಹಾಲರಾಮೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ದೇವಸ್ಥಾನದಲ್ಲಿ ತುಂಬಾ ವಿಶೇಷವಾಗಿ ಹಪ್ಪಣೆ ಬರುತ್ತೆ. ಗಂಗಮ್ಮ ತಾಯಿ ಹಪ್ಪಣೆ ಕೆಳಗಿಂದ ನೀರಿಂದ ಹಪ್ಪಣೆ ಕೊಡ್ತಾರೆ. ಈ ದೇವಸ್ಥಾನಕ್ಕೆ ಬರೋದಾದರೆ ನೀವು ಹಣ್ಣು ಕಾಯಿ ಏನಾದರೂ ತೊಗೋಬೇಕು, ಏನಾದರೂ ತಿಂಡಿ ತಿನ್ಕೊಂಬಂದಿಲ್ಲ ನಾವು ಅಂತ, ತಿಂಡಿ ಏನಾದರೂ ತಿನ್ನಬೇಕು ಅಂದರೆ ಇಲ್ಲಿ ಎಲ್ಲ ಫೆಸಿಲಿಟಿನೂ ಇದೆ. ಹಣ್ಣು ಕಾಯಿ ಫೆಸಿಲಿಟಿನೂ ಇದೆ, ಹಾಗೆ ತಿಂಡಿ ಫೆಸಿಲಿಟಿ ಎಲ್ಲ ಕೂಡ ಇದೆ. ಹೋಟೆಲ್ಗಳಿದೆ, ಹೋಟೆಲಲ್ಲಿ ನೀವು ತಿಂಡಿ ತಿನ್ಕೋಬೋದು, ಹಾಗೆ ಹಣ್ಣು ಕಾಯಿ ಎಲ್ಲ ತೊಗೋಬೋದು ಇಲ್ಲೇ. ಮತ್ತು ಇಲ್ಲಿ ಟಿಕೆಟ್ ಮಾಡಿಸ್ಬೇಕು ನಾವು. ಗಂಗಮ್ಮನ ಹತ್ರ ಅಪ್ಪಣೆ ಕೇಳಬೇಕು ಅಂದರೆ, ಹಾಗೆ ಪೂಜೆ ಮಾಡಿಸ್ಬೇಕು ಅಂದರೆ ಇಲ್ಲಿ ಟಿಕೆಟ್ ತೊಗೋಬೇಕು. ಇಲ್ಲಿ ಟಿಕೆಟ್ ತೊಗೊಂಡ್ರಷ್ಟೇ ನಮಗೆ ಅಪ್ಪಣೆ ಕೇಳೋದಕ್ಕೆ ಬಿಡೋದು. ನಾವಿದು ಬರ್ತಾ ಇರ್ತೀವಿ, ನಾವು ಅವಾಗವಾಗ ಬರ್ತಾ ಇರ್ತೀವಿ. ನಮಗೆ ಆ ಗಂಗಮ್ಮ ಒಳ್ಳೇದು ಮಾಡಿದೆ. ಹಾಗೆ ಗಂಗಮ್ಮ ಹೇಳಿರೋ ಥರನೇ ನಮಗೆ ಫಲ ಆಗಿದೆ, ಚೆನ್ನಾಗಾಗಿದೆ. ಹಾಗಾಗಿ ನಾವು ಆವಾಗವಾಗ ಬರ್ತಾ ಇರ್ತೀವಿ. ನಾವಿವಾಗ ನನ್ನ ಮಗಳು ಹುಟ್ಟೋಕ್ಕಿಂತ ಮುಂಚೆ ಹರಕೆ ಮಾಡ್ಕೊಂಡಿದ್ವಿ. ಆ ಹರಕೆನ ತೀರಿಸೋಣ ಅಂತ ಬಂದಿರೋದು. ನಮ್ಮ ಚಿನ್ನು ಹುಟ್ಟಿದಾಗಲೂ ನಾವು ಹರಕೆ ಮಾಡ್ಕೊಂಡಿದ್ವಿ, ಆ ಹರಕೆ ತೀರಿಸಿ ಹೋಗಿದ್ವಿ. ಇವಾಗ ಇವಳು ಊಟಕ್ಕಿಂತ ಮುಂಚೆ ಹರಕೆ ಮಾಡ್ಕೊಂಡು ಹೋಗಿದ್ವಿ, ಆ ಹರಕೆನ ತೀರಿಸೋಣ ಅಂತ ಬಂದಿದ್ದೀವಿ. ಹಾಗೆ ನೋಡ್ತಾ ಇರ್ಬೋದು, ಇದು ದೇವಸ್ಥಾನ ಹಾಲರಾಮೇಶ್ವರ ಸ್ವಾಮಿ ದೇವಸ್ಥಾನ. ಹಿಂದೆ ಗಂಗಮ್ಮ ದೇವಿ ದೇವಸ್ಥಾನ. ಹಣ್ಣು ಕಾಯಿ ಎಲ್ಲ ತೊಗೊಂಡಿದ್ದೀನಿ. ಮನೇಲೇ ಕಾಯಿ ಇತ್ತಲ್ವ, ಕಾಯೆಲ್ಲ ಸುಲ್ಕೊಂಡ್ಬಿಟ್ಟು ಇಲ್ಲಿ ಹಣ್ಣು ಮತ್ತು ಮಡ್ಲಕ್ಕಿನೂ ಸಹ ತಂದಿದ್ದೆ ಮನೆಯಿಂದ. ಮಡ್ಲಕ್ಕಿ ಎಲ್ಲ ತಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿರೋದು. ಏನಿಲ್ಲ, ನಾವು ಫಲ ಕೇಳಿದಾಗ ನಿಮಗೆ ಈ ಫಲ ಆದರೆ ಬಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳಿದರು. ಹಾಗಾಗಿ ನಾವು ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಫಸ್ಟ್ ಇಲ್ಲಿ ಹಾಲರಾಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೋಬೇಕು. ನೆಕ್ಸ್ಟ್ ಆಮೇಲೆ ಗಂಗಮ್ಮ ತಾಯಿ ಹತ್ರ ಪೂಜೆ ಮಾಡಿಸ್ಕೊಂಡು ಅಪ್ಪಣೆ ಕೇಳ್ಕೊಂಡು ಹೋಗ್ಬೋದು. ಈ ದೇವಸ್ಥಾನದ ಬಗ್ಗೆ ನನಗೆ ಎಷ್ಟು ಗೊತ್ತು ಅಷ್ಟು ಸ್ವಲ್ಪ ಹೇಳ್ತೀನಿ. ನಾನು ಯಾರ ಹತ್ರನೂ ತಿಳ್ಕೊಂಡಿರೋದು ನನಗೂ ಅಷ್ಟು ಗೊತ್ತಿಲ್ಲ. ನಾನು ಬೇರೆಯವ್ರ ಹತ್ರ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಈ ದೇವಸ್ಥಾನ ಹೇಗೆ, ಈ ಹೆಸರು ಯಾಕೆ ಬಂತು ಅಂತ ಹೇಳ್ತೀನಿ. ಹಿಂದೆ ತ್ರೇತಾಯುಗದಲ್ಲಿ ರಾಮರು ಅರಣ್ಯವಾಸಕ್ಕೆ ಬಂದಾಗ ಈ ಮಾರ್ಗವಾಗಿ ಈ ಸ್ಥಳಕ್ಕೆ ಬಂದಾಗ ಅವರು ಸಂಕಲ್ಪ ಮಾಡಿಕೊಂಡಾಗ ಈ ಶಿವಲಿಂಗ ಉದ್ಭವ ಆಯ್ತಂತೆ. ಈ ಶಿವಲಿಂಗ ಉದ್ಭವ ಆದಾಗ ಇಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಮುಂದೆ ಪ್ರಯಾಣ ಬೆಳೆಸಿದ್ರಂತೆ. ಪ್ರಯಾಣ ಬೆಳೆಸಿದಾಗ ಈ ಶಿವಲಿಂಗಕ್ಕೆ ಪೂಜೆ ಇಲ್ದಂಗೆ ಆಯ್ತಲ್ವ, ಡೈಲಿ ಪೂಜೆ ಇಲ್ಲದೆ ಇರೋ ಥರ ಆಯಿತು. ಆವಾಗ ಒಂದು ಹಸು ಬರೋದಂತೆ. ಒಂದು ಹಸು ಬಂದುಬಿಟ್ಟು ದಿನ ಶಿವಲಿಂಗ ಇದೆಯಲ್ಲ, ಶಿವಲಿಂಗದ ಮೇಲೆ ಹಾಲು ಕರೆದು ಹೋಗೋದಂತೆ. ದಿನ ಇದೇ ಥರ ಮಾಡೋದಂತೆ. ಹಾಗಾಗಿ ಆಮೇಲೆ ಈ ಹಾಲು ಕರೆದು ಅಭಿಷೇಕ ಮಾಡಿ ಹೋಗೋದಂತೆ. ಹಂಗಾಗಿ ಇದಕ್ಕೆ ಹಾಲರಾಮೇಶ್ವರ ಸ್ವಾಮಿ ಅಂತ ಹೆಸರು ಬಂತು. ಆಮೇಲೆ ರಾಮದೇವರ
ಸಂಕಲ್ಪದಿಂದ ಈ ಲಿಂಗು ಉದ್ಭವ ಆಗಿದ್ದಲ್ವ, ಹಾಗಾಗಿ ಹಾಲು ರಾಮೇಶ್ವರ ಸ್ವಾಮಿ ಅಂತ ಹೆಸರಿದೆ. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ನನಗೆ ಎಷ್ಟು ತಿಳ್ಕೊಂಡಿದ್ದೀನೋ ಅಂದರೆ ಬೇರೆಯವರಿಂದ ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ಹೇಳಿದ್ದೀನಿ. ನೀವು ಅಲ್ಲಿ ಸ್ವಾಮಿಗಳ ಯಾರ ಹತ್ರ ಏನಾದರೂ ತಿಳ್ಕೊಬೇಕು ಅಂದರೆ ಚೆನ್ನಾಗಿ ಅವ್ರನ್ನ ಕೇಳಿದರೆ ಹೇಳ್ತಾರೆ, ಅವ್ರು ಫ್ರೀಯಾಗಿದ್ದರೆ ಹೇಳ್ತಾರೆ. ಮತ್ತು ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಬಿಟ್ಟು ನೆಕ್ಸ್ಟು ಅಲ್ಲಿ ಗಂಗಮ್ಮ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಅಪ್ಪಣೆ ಕೇಳ್ತಾರೆ. ಹಾಗೆ ಯೂಟ್ಯೂಬ್ಗಳಲ್ಲೂ ಸಿಗುತ್ತೆ ಹಾಲು ರಾಮೇಶ್ವರ ಸ್ವಾಮಿ ದೇವಸ್ಥಾನದ್ದು ಹೇಗೆ ಏನು ಅಂತ. ಮತ್ತು ಇಲ್ಲಿ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡ್ವಿ. ಮಂಗಳಾರತಿ ಮಾಡಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಗಂಗಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಂತೂ ಫುಲ್ಲು ಕ್ಯೂ ಇತ್ತು. ಫುಲ್ ಅಂದರೆ ಫುಲ್ ಕ್ಯೂ. ನೋಡಿ ನಾವು ದೇವಸ್ಥಾನ ಎಲ್ಲಿದೆ, ನಾವು ಎಲ್ಲಿದ್ದೀವಿ ಅಂತ. ನಾವು ಒಂದು ಸರಿ ಈ ಥರ ಕ್ಯೂ ಅಲ್ಲಿ ನಿಂತಿಲ್ಲ, ಯಾಕೆಂದರೆ ಬೆಳಗ್ಗೆನೇ ಮಾಡಿಸ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಇದು ನಾವು ಬಂದಿದ್ದು ಸಂಡೇ, ಭಾನುವಾರ ಇನ್ನೇನು ರಶ್ ಇರುತ್ತೆ, ಎಲ್ರಿಗೂ ರಜೆ ಇರುತ್ತೆ, ಬರ್ತಾರೆ. ಸೋಮವಾರ, ಮಂಗಳವಾರ, ಬುಧವಾರ ಈ ಥರ ಬಂದರೆ ಸ್ವಲ್ಪ ಫ್ರೀ ಇರುತ್ತಂತೆ. ಹಾಗೆ ಇಲ್ಲಿ ವಿಶೇಷವಾದ ದಿನ ಅಂದರೆ ಸೋಮವಾರ, ಶುಕ್ರವಾರ ಇಲ್ಲಿ ವಿಶೇಷವಾದ ದಿನ ಅಂತ ಹೇಳಿದ್ರು. ಮತ್ತು ಇಲ್ಲಿ ನೋಡಿ ಎಷ್ಟು ಕ್ಯೂ ನಿಂತಿದೆ, ಅಲ್ಲಿವರೆಗೂ ಕ್ಯೂ ನಿಂತಿದೆ. ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ, ಇನ್ನೇನು ಮುಂದೆ ಹೋಗಬೇಕು. ನನ್ನ ಮಗಳಂತೂ ತುಂಬ ಅಂದರೆ ತುಂಬ ಕೀಟ್ಲೆ. ಆಮೇಲೆ ದೇವಸ್ಥಾನದ ಒಳಗೆ ಹೋದ್ಮೇಲೆ ಫುಲ್ ಹಠ ಮಾಡಿಬಿಟ್ಲು ಅವಳು. ಇಷ್ಟೊತ್ತವರೆಗೂ ಇದ್ದಿದ್ದೇ ಹೆಚ್ಚು. ನನ್ನ ಮಗನ ನೋಡಿ ಮುನಿಸ್ಕೊಂಡಿದ್ದಾನೆ, ಅವ್ನು ಖ್ಯಾತೆ ಮಾಡಿದ್ದಕ್ಕೆ ನಾನು ಜೋರು ಮಾಡಿದೆ, ಹಂಗಾಗಿ ಮುನಿಸ್ಕೊಂಡಿದ್ದಾನೆ ಅವನು. ನೋಡಿ ಇಲ್ಲಿ ಒಬ್ಬೊಬ್ಬರನ್ನೇ ಸಾಲಾಗಿ ಬಿಡ್ತಾರೆ. ಒಳಗೂ ಒಂದು ಕ್ಯೂ ಇದೆ, ಹೊರಗೂ ಒಂದು ಕ್ಯೂ ಇದೆ. ನೋಡ್ತಾ ಇರ್ಬೋದು ಇಲ್ಲಿ. ನನಗಿಲ್ಲಿ ತುಂಬ ಇಷ್ಟ ಆಗಿದ್ದು ಏನಪ್ಪ ಅಂದರೆ ಇಲ್ಲಿ ನಮ್ಮ ಕೈಲೇ ಪೂಜೆ ಮಾಡಿಕೊಡ್ತಾರೆ, ಹೆಣ್ಮಕ್ಳ ಕೈಲಿ ಪೂಜೆ ಮಾಡೋದಕ್ಕೆ ಕೊಡ್ತಾರೆ. ನಾವೇ ಅರಿಶಿನ ಕುಂಕುಮ ಇಟ್ಟು ನಾವೇ ಆರತಿ ಮಾಡಿ ನಾವು ಮುಟ್ಟಿ ಪೂಜೆ ಮಾಡ್ತೀವಲ್ವ, ನಾವೇ ಆರತಿ ಮಾಡ್ತೀವಲ್ಲ, ನಮಗೆ ಅಷ್ಟು ಖುಷಿ ಆಗಲಿಲ್ಲ. ನನಗೆ ಇಲ್ಲಿಗೆ ಬಂದರೆ ಈ ಥರ ನಮಗೇನೆ ಪೂಜೆ ಮಾಡೋಕ್ಕೆ ಬಿಡ್ತಾರಲ್ವ, ಹಂಗಾಗಿ ನನಗೆ ಫುಲ್ಲು ಖುಷಿ ಆಗುತ್ತೆ. ನಾವೇ ಎಲ್ಲ ಪೂಜೆ ಮಾಡಿ ನೋಡಿ ಈ ಥರ ಆರತಿ ಮಾಡಿ ನೆಕ್ಸ್ಟ್ ನಮಗೆ ಮಡ್ಲು ತುಂಬ್ತಾರೆ. ಅದೊಂದು ಫುಲ್ಲು ಖುಷಿ ಆಯಿತು. ಮಡ್ಲಕ್ಕೆ ಏನಾದರೂ ಕೊಡೋದಾದರೆ ಇಲ್ಲಿ ಕೊಡ್ಬೋದು, ಹಾಗೆ ಕಾಣಿಕೆ ಇಡೋದಾದರೆ ಇಡ್ಬೋದು ಗಂಗಮ್ಮ ತಾಯಿ ಹತ್ರ. ನೋಡಿ ಇವಾಗ ಮಡ್ಲು ತುಂಬ್ತಾರೆ, ಅರಿಶಿನ ಕುಂಕುಮ ಮಡ್ಲು ತುಂಬಿ ಎಲ್ಲ ಕಳಿಸ್ತಾರೆ ಸ್ವಾಮಿಗಳು. ತುಂಬಾ ಖುಷಿ ಆಯಿತು ನನಗಂತೂ ಈ ಥರ ಮಾಡೋದು. ಹಾಗೆ ಇಲ್ಲಿ ಸೀರೆ ಇದೆಯಲ್ಲ, ಸೀರೆನೂ ಕೂಡ ನಾವು ಅರ್ಪಿಸ್ಬೋದು. ನಮಗೆ ಏನು ಮಡ್ಲಕ್ಕಿ ಜೊತೆಗೆ ಸೀರೆ ಏನಾದರೂ ಅರ್ಪಿಸ್ಬೇಕು ಅಂದರೆ ನಾವು ಅರ್ಪಿಸ್ಬೋದು ತಂದು. ನೋಡ್ತಾ ಇರ್ಬೋದು ಆ ಕೊಳದಲ್ಲೇ ನಾವು ಅಪ್ಪಣೆ ಕೇಳಿದರೆ ಬರೋದು. ತುಂಬಾ ಪವಾಡ ಅನಿಸುತ್ತೆ ನನಗಂತೂ. ನಾವು ಕೇಳಿದ ತಕ್ಷಣ ಬರುತ್ತೆ. ನಾವು ಕೂತ್ಕೊಂಡು ಕೇಳಿದ ತಕ್ಷಣ ನಮಗೆ 5 ನಿಮಿಷಕ್ಕೆ ನಾವು ಬಂದಾಗೆಲ್ಲ ಕೇಳ್ತೀವಲ್ವ, ನಮಗೆ 5 ನಿಮಿಷಕ್ಕೆ ಫಲ ಬಂದ್ಬಿಡುತ್ತೆ. ಒಬ್ಬೊಬ್ಬರು ಲೇಟಾಗಿ ಆಗುತ್ತೆ, ಒಬ್ಬೊಬ್ಬರಿಗೆ ತಡ ಆದರೆ, ನಾವು ಕೇಳ್ಕೊಂಡಿದ್ದೇನಾದರೂ ತಡ ಆಗೋದಾದರೆ ತಡವಾಗಿ ಬರುತ್ತೆ, ಬೇಗ ಆಗೋದಾದರೆ ಬೇಗ ಬರುತ್ತೆ ಫಲ. ನೋಡಿ ಇವಾಗ ಬಾಳೆಹಣ್ಣು ಬರ್ತಾಯಿದೆ, ನೋಡಿ ಅಲ್ಲಿ ಬಾಳೆಹಣ್ಣಿಂದು ಚೂರು ಬರ್ತಾಯಿದೆ. ಆಮೇಲೆ ಅವರು ಆ ಥರ ತೊಗೊಂಬಿಟ್ಟು ಏನು ಮಾಡಬೇಕು ಏನಾಗುತ್ತೆ ಅಂತ ಅವ್ರು ಹೇಳ್ತಾರೆ. ನಮ್ಮಂಗೆ ಕೇಳ್ತಾರೆ ಫಸ್ಟ್ ಏನು ಅಂದ್ಕೊಂಡಿದ್ರಿ ಅಂತ. ಈ ಥರ ಅಂದ್ಕೊಂಡಿದ್ದೀವಿ ಅಂದಾಗ ಆಗುತ್ತೋ ಇಲ್ವೋ, ಲೇಟೋ ಏನು ಅಂತೆಲ್ಲ, ಏನು ಮಾಡಬೇಕು ಅದಕ್ಕೆ ಅಂತ ಕೇಳ್ತಾರೆ. ಮನೆ ದೇವ್ರಿಗೆ ಹೋಗೋದಾದರೆ ಮನೆ ದೇವ್ರಿಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಆ ಫಲಕ್ಕೆ ಏನು ಮಾಡಬೇಕು ಅದನ್ನು ಹೇಳ್ತಾರೆ. ನೋಡಿ ಈ ಥರ ಫಸ್ಟು ಅರಿಶಿನ ಕುಂಕುಮ ಇಟ್ಟಿರ್ತಾರಲ್ಲಿ, ನಾವು ಅರಿಶಿನ ಕುಂಕುಮನ ಇಟ್ಟು ಮನಸ್ಸಲ್ಲಿ ನಮಗೆ ಏನಾಗಬೇಕು ಅಂತ ಕೇಳ್ಕೊಬೇಕು, ಅದನ್ನು ಕೇಳ್ಕೋಬೇಕು. ಕೇಳ್ಕೊಂಡ ತಕ್ಷಣ ಅಲ್ಲಿ ಬರುತ್ತೆ. ಆಮೇಲೆ ಈ ಮೇಲೆಲ್ಲ ಹೂವೆಲ್ಲ ಬಿದ್ದಿರ್ತಾವಲ್ವ, ದೇವ್ರ ಪೂಜೆದಾಗ ಹೂವೆಲ್ಲ ಬಿದ್ದಿರ್ತವೆ, ಅಂಥದನ್ನೆಲ್ಲ ಈ ಕಡೆ ತೆಗ್ದು ಹಾಕ್ತಾರೆ. ಹಾಕಿದರೆ ಗೊತ್ತಾಗೋದು ಅದು ಬಂದಾಗ ಏನು ಬಂದಿದೆ ಅಂತ. ಈ ಥರ ವೇಸ್ಟ್ ಎಲ್ಲ ಇದ್ದರೆ ಅಷ್ಟು ಗೊತ್ತಾಗೋದಿಲ್ಲ.
ನೋಡಿ ಇವಾಗೆಲ್ಲ ತೆಗ್ದು ಹಾಕಿದ್ರು. ಇವಾಗ ಕರ್ಪೂರ ಹಚ್ಚಿ ಇಡ್ತಾರೆ. ನಾವು ಕೇಳಬೇಕಾದ್ರೆ ಅಪ್ಪಣೆ ಕೇಳಬೇಕಾದ್ರೆ ಈ ಥರ ಒಂದು ಕರ್ಪೂರ ಹಚ್ಚಿ ಇಡ್ತಾರೆ. ಕರ್ಪೂರ ಹಚ್ಚಿ ಇಟ್ಟಾಗ ಇವಾಗ ಅಪ್ಪಣೆ ಕೇಳಿ ಅಂತಾರೆ. ಕೇಳಿದ ಮೇಲೆ ಏನು ಫಲ ಬರುತ್ತೋ ಅದನ್ನು ಹೇಳ್ತಾರೆ. ನಾವು ಕೂರೋಕ್ಕಿಂತ ಮುಂಚೆ ಒಬ್ಬರಿಗೆ ಅಂಥದ್ದು ಹೊಂಬಾಳೆ ಬಂದಿತ್ತು. ಹೊಂಬಾಳೆ ಆ ಹೊಂಬಾಳೆ ಬಂದರೆ ಏನು ಎತ್ತ ಅಂತ ಹೇಳಿ ಕಳಿಸ್ತಾರವರು. ಯಾವುದೇ ಫಲ ಬರಲಿ ಏನಾಗುತ್ತೆ ಆಗುತ್ತೋ ಇಲ್ವೋ ಏನು ಅಂತ ಅವ್ರು ಹೇಳಿ ಕಳಿಸ್ತಾರೆ. ಹಾಗೆ ನೀವು ಬನ್ನಿ, ಬಂದು ಕೇಳ್ಕೊಳ್ಳಿ. ಕೇಳ್ಕೊಳ್ದೇ ಇದ್ದರೂ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ, ಒಂಥರ ಪವಾಡನೇ ಅನಿಸುತ್ತೆ. ಆದರೆ ನಮಗೆ ಇಲ್ಲಿ ನಾವೇನು ಕೇಳ್ಕೊಂಡಿದ್ದೀವೋ ಅದೆಲ್ಲ ಆಗಿದೆ. ಹಾಗಾಗಿ ನಾವು ಹೋಗ್ತಾ ಬರ್ತಾ ಇರ್ತೀವಿ. ಇಲ್ಲಿ ಬಿಲ್ವಪತ್ರೆ ಬರುತ್ತೆ. ಅಂದರೆ ಬಿಲ್ವಪತ್ರೆನೇ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಎಲ್ಲ ಪ್ರಸಾದಕ್ಕಿಂತ ಜಾಸ್ತಿ ಬಿಲ್ಪತ್ರೆ ಬಂದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಅದು ಶಿವನ ಅನುಗ್ರಹ ಅಂತಲೂ ಹೇಳ್ತಾರೆ. ನಮಗೇನಾದರೂ ಪ್ರಸಾದ ಬಂದಾಗ ಅದನ್ನು ಸ್ವಲ್ಪ ತಿಂದುಬಿಟ್ಟು ಜಾಸ್ತಿ ಇದ್ದರೆ ಅಶ್ವತ್ಥ ಕಟ್ಟೆ ಹತ್ರ ಇಟ್ಟೋಗ್ರಿ ಅಂತ ಹೇಳ್ತಾರೆ. ಒಟ್ಟು ಪ್ರಸಾದನ ಸ್ವಲ್ಪ ಸ್ವೀಕರಿಸಿ ಅಶ್ವತ್ಥ ಕಟ್ಟೆಯಲ್ಲಿ ಇಟ್ಟು ಹೋಗಿ ಅಂತ ಹೇಳ್ತಾರೆ. ಇಲ್ಲಿ ಬಾಳೆಹಣ್ಣು, ಅಡಿಕೆ, ಉದ್ದುತ್ತೆ, ನಿಂಬೆಹಣ್ಣು, ಚಿನ್ನದ ತೊಟ್ಲು, ಬೆಳ್ಳಿ ತೊಟ್ಲು, ಆಮೇಲೆ ತುಂಬಿದ ಕೊಡಪಾನ, ಸಾಲಿಗ್ರಾಮ, ಹಾಗೆ ಬಾಗಿಣ ಮರ, ಹೊಂಬಾಳೆ ಬರೋದು ನೋಡಿದ್ದೀನಿ, ಬಾಳೆಹಣ್ಣು ಬರೋದು ನೋಡಿದ್ದೀನಿ, ಬಿಲ್ಪತ್ರೆ ಬರೋದು ನೋಡಿದ್ದೀನಿ ನಾನು. ಇವೆಲ್ಲ ಶುಭ ಸಂಕೇತ ಅಂತೆ. ಆಮೇಲೆ ಕಲ್ಲು, ಮಣ್ಣು, ಒಡಕ್ಬಳೆ, ಚಿಪ್ಪು, ಇದ್ಲು ಇವೆಲ್ಲ ಬರುತ್ತಂತೆ. ನಾನು ಇವೆಲ್ಲ ನೋಡಿಲ್ಲ. ಇವೆಲ್ಲ ಬಂದರೆ ಅಶುಭ ಅಂತೆ, ಏನು ನೆರವೇರೋದಿಲ್ಲ ಅಂತೆ ಕೆಲಸಗಳು. ನಾನು ನೋಡಿರೋದು ಬಾಳೆಹಣ್ಣು, ಆಮೇಲೆ ತೊಟ್ಲು ನೋಡಿದ್ದೀನಿ, ಆಮೇಲೆ ಎಂಥದ್ದು ಬಿಲ್ಪತ್ರೆ ನೋಡಿದ್ದೀನಿ, ಹೊಂಬಾಳೆ ನೋಡಿದ್ದೀನಿ, ಈ ಥರ ನೋಡಿದ್ದೀನಿ. ಆಮೇಲೆ ಬೆಳ್ಳಿ ಆಕಳು ಕೂಡ ಬರುತ್ತಂತೆ, ಬೆಳ್ಳಿ ನಾಣ್ಯ, ಧಾನ್ಯಗಳು, ಜೊನ್ನೆಗಳು ಇವೆಲ್ಲ ಬರ್ತವಂತೆ. ನಾವು ಏನು ನನ್ನ ಮಗನಿಗೆ ಹರಕೆ ಮಾಡಿಕೊಂಡಾಗ ನಾವು ಬೆಳ್ಳಿ ತೊಟ್ಲು ಮಾಡ್ಕೊಂಡಿದ್ವಿ. ಬಂದು ಪೂಜೆ ಮಾಡಿಸ್ಕೊಂಡು ನನ್ನ ಮಗ ಹುಟ್ಟಿದ ಮೇಲೆ ಬೆಳ್ಳಿ ತೊಟ್ಲನ್ನ ಇಲ್ಲಿ ಅಲ್ಲೇ ಆ ನೀರಲ್ಲೇ ಬಿಡಿಸ್ತಾರೆ, ನಮ್ಮ ಹತ್ರನೇ ಬಿಡಿಸ್ತಾರೆ ಪೂಜೆ ಮಾಡಿಸಿ. ಬೆಳ್ಳಿ ತೊಟ್ಲು ಬಿಟ್ಟು ಹೋಗಿದ್ವಿ. ಇವಾಗ ಪೂಜೆ ಮಾಡಿಸ್ಕೊಳಕ್ಕೆ ಹೇಳಿದರು. ನಾವು ಇವಾಗ ಬಂದು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ. ನಮಗೆ ಅಂದ್ಕೊಂಡಿರೋದು, ನಾವು ಕೇಳಿದ್ದು ಎಲ್ಲ ನೆರವೇರಿದೆ. ಹಂಗಾಗಿ ನಾವು ಇಲ್ಲಿ ಬಂದು ನಮ್ಮ ಹರಕೆಗಳನ್ನ ಈಡೇರಿಸ್ತಾ ಇದ್ದೀವಿ. ಅಂದರೆ ಹರಕೆಗಳನ್ನ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ ಜೋಡಿ ಎಲೆ ಬಂತು, ಅದೆಷ್ಟು ಪವಾಡ ನೋಡಿ. ಅಲ್ಲಿ ಯಾರಾದರೂ ಇಡ್ತಾರ ಕೆಳಗಡೆ? ಇಲ್ಲ ತಾನೇ. ಎಷ್ಟು ಪವಾಡ ಅಂದರೆ ಅಷ್ಟು ಪವಾಡ. ನನಗೆ ಹೆಂಗೆ ಬರುತ್ತಲ್ವ ಅಂತ ಅನ್ನಿಸ್ಬಿಡ್ತು. ಅಷ್ಟು ಮಹಿಮೆ ಗಂಗಮ್ಮ ತಾಯಿದು, ಅಷ್ಟು ಮಹಿಮೆ ಅಂತಲೇ ಹೇಳ್ಬೋದು. ಇಲ್ಲಿ ಚಿತ್ರದುರ್ಗ ಜಿಲ್ಲೆಯವರೆಲ್ಲ ಬಂದು ಅಕ್ಕಪಕ್ಕ ಊರಿನ ದೇವ್ರುಗಳೆಲ್ಲ ಇರ್ತಾವಲ್ವ, ಅಲ್ಲೆಲ್ಲ ಬಂದು ಇಲ್ಲಿ ಗಂಗಾ ಸ್ನಾನ ಮಾಡಿಸ್ಕೊಂಡು ಹೋಗ್ತಾರಂತೆ ದೇವ್ರುಗಳಿಗೆ. ಅಲ್ಲೇ ನೀರೆಲ್ಲ ಇಲ್ಲಿಗೆ ಬರೋ ಥರ ಫೆಸಿಲಿಟಿ ಮಾಡಿದ್ದಾರೆ. ಈ ಕಲ್ಯಾಣಿ ಹತ್ರ ಬರುತ್ತೆ, ಅಲ್ಲಿ ನೀರೆಲ್ಲ ಇಲ್ಲಿಗೆ ಬರುತ್ತೆ. ಆಮೇಲೆ ಅಲ್ಲಿ ಮಳೆಗಾಲದಲ್ಲೂ ಆಗಲಿ ಬೇಸಿಗೆ ಕಾಲದಲ್ಲೂ ಆಗಲಿ ನೀರು ಸ್ವಲ್ಪನೂ ಕಮ್ಮಿ ಆಗೋದು ಜಾಸ್ತಿ ಆಗೋದು ಈ ಥರ ಆಗೋದಿಲ್ಲಂತೆ. ಒಂದೇ ಸಮದಲ್ಲಿ ನೀರು ಬರ್ತಾ ಇರುತ್ತಂತೆ. ನೋಡಿ ಈ ಕಲ್ಯಾಣಿಲೇ ಅಲ್ಲಿಂದ ಇಲ್ಲಿವರೆಗೂ ನೀರು ಬರುತ್ತೆ. ಅಲ್ಲೆಲ್ಲ ಮುಗಿಸ್ಕೊಂಡ್ಬಿಟ್ವಿ. ಆಮೇಲೆ ಆ ದೇವರು ಹೇಳಿದ್ದಂತೂ ನನಗೆ ಎಷ್ಟು ಸರಿ ಹೇಳಿದ್ರೆ ನನಗೆ ಅದು ತೃಪ್ತಿನೇ ಆಗೋಲ್ಲ. ಯಾಕೆಂದರೆ ನನಗೆ ಆ ದೇವರು ಹೇಳಿದ್ದೆಲ್ಲ ಆಗಿದೆ. ನಾವು ಅಂದ್ಕೊಂಡು ಕೇಳ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಬಂದಿತ್ತು. ಹಂಗಾಗಿ ಆ ದೇವ್ರು ಹೇಳಿದ್ದೆಲ್ಲ ಆಗಿದೆ. ಹಾಗಾಗಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ವಿ. ನಮ್ಮ ಚಿನ್ನದ್ರಲ್ಲಿ ತೊಟ್ಲು ಬಿಟ್ವಿ. ಇವಾಗ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ. ಏನೋ ಒಂಥರ ಖುಷಿ. ಜಾಗಕ್ಕೆ ಬಂದರೆ ಅಪ್ಪಣೆ ಕೇಳೋದೇ ಒಂದು ಖುಷಿ ಅಂತ ಅನ್ಬೋದು. ನನ್ನ ಮಗ ಐಸ್ ಕ್ರೀಮ್ ತಿಂತಾಯಿದ್ದಾನೆ. ನಾವು 3 ಜನನೂ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ನನ್ನ ಮಗಳು ನೋಡಿ ಇಲ್ಲಿ ಎಲೆ ತಿಂತಾಯಿದ್ದಾಳೆ. ನನ್ನ ಮಗ ಕಿತ್ಕೊಂಡ್ಬಿಟ್ಟ ಬರ್ರ ನನಗೆ. ಅವಳು ಹೆಂಗೆ ನೋಡ್ತಾಯಿದ್ದಾಳೆ ನೋಡ್ರಿ, ಅವನನ್ನು ಹೆಂಗೆ ಗುರಾಯಿಸ್ತಾ ಇದ್ದಾಳೆ.
ಬನ್ನಿ, ನೀವು ಕೂಡ ಬನ್ನಿ, ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ನಿಮಗೂ ಕೂಡ ಇಷ್ಟ ಆಗುತ್ತೆ.